ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಈ ಪಾಠದ 3ನೇ ಭಾಗವನ್ನು ಅಭ್ಯಾಸ ಮಾಡಿದ್ವಿ. ಭಾಗ 3ರಲ್ಲಿ ನಾವು ಪ್ರಮುಖವಾಗಿ ಕಾಯ್ದೆಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ. ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ ಮತ್ತು ಚಾರ್ಟರ್ ಕಾಯ್ದೆಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಮುಂದುವರೆದ ಭಾಗವಾಗಿ ಇವತ್ತಿನ ಬ್ರಿಟಿಷ್ ಆಡಳಿತದ ಪರಿಣಾಮಗಳ ಭಾಗ 4ರಲ್ಲಿ ನಾವು ಒಂದಷ್ಟು 1857ರ ನಂತರದಲ್ಲಿ ಬಂದಿರತಕ್ಕಂಥ ಕಾಯ್ದೆಗಳ ಕುರಿತು ಅಭ್ಯಾಸ ಮಾಡ್ತೀವಿ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ 1857ರಲ್ಲಿ ಭಾರತದಲ್ಲಿ ಒಂದು ದಂಗೆ ಆಗುತ್ತೆ. ಆ ದಂಗೆಯನ್ನ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಹೇಳಿದ್ರೆ, ಭಾರತೀಯರು ಅದನ್ನ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರೆ. ಈ ಹಿಂದೆ ನಡೆದಿರ್ತಕ್ಕಂಥ ಬ್ರಿಟಿಷರ ಕಾಯ್ದೆಗಳ ಫಲ, ಮತ್ತು ಬ್ರಿಟಿಷರು ತಂದಿರತಕ್ಕಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಇರ್ಬೋದು, ಸಹಾಯಕ ಸೈನ್ಯ ಪದ್ಧತಿ ಇರ್ಬೋದು, ಬ್ರಿಟಿಷರು ಭಾರತೀಯರ ಜೊತೆ ನಡ್ಕೊಂಡಿರ್ತಕ್ಕಂಥ ರೀತಿ ಭಾರತೀಯರನ್ನ ಕೆರಳಿಸುತ್ತೆ. ಬ್ರಿಟಿಷರ ವಿರುದ್ಧವಾಗಿ ಭಾರತೀಯರು ಹೋರಾಟವನ್ನ ಮಾಡಿದ್ರು. ಇದರಲ್ಲಿ ಸೈನಿಕರು ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾರೆ. ಸೈನಿಕ ಕಾರಣಗಳು, ಆರ್ಥಿಕ ಕಾರಣಗಳು, ಸಾಮಾಜಿಕ ಕಾರಣಗಳು, ಧಾರ್ಮಿಕ ಕಾರಣಗಳು ಅಂತ ಬರುತ್ತೆ. ಅದನ್ನ ಇನ್ನೊಂದು ಪಾಠದಲ್ಲಿ ನೀವು ಅಭ್ಯಾಸ ಮಾಡ್ತೀವಿ. ಸೊ ಒಟ್ಟಾರೆ 1857ರ ದಂಗೆ ಏನ್ ನಡೆಯುತ್ತೆ, ಈ ದಂಗೆ ನಂತರದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಅರಿವಾಗುತ್ತೆ ಏನು ಅಂದ್ರೆ, ಭಾರತದಲ್ಲಿ ಭಾರತೀಯರ ವಿಶ್ವಾಸವನ್ನ ಗಳಿಸ್ಕೊಂಡ್ರೆ ಮಾತ್ರ ನಾವು ಭಾರತದಲ್ಲಿ ಆಳ್ವಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಿಟ್ರೆ ಭಾರತೀಯರನ್ನ ಎದುರಾಕೊಂಡ್ರೆ ಪರಿಸ್ಥಿತಿ ಕೈ ಮೀರುತ್ತೆ ಅನ್ನೋದ್ರ ಅರಿವು ಅವ್ರಿಗಾಗುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, 1857ರ ದಂಗೆಯ ನಂತರದಲ್ಲಿ ಭಾರತೀಯರನ್ನ ಸಂತೈಸ್ತಕ್ಕಂತ ಒಂದು ಪ್ರಯತ್ನವನ್ನ ಈ ಕಾಯ್ದೆ ಮೂಲಕ ಮಾಡ್ತಾ ಹೋದ್ರು. ಅದನ್ನ 1858ರ ಭಾರತ ಸರ್ಕಾರದ ಕಾಯ್ದೆ ಅಥವಾ ವಿಕ್ಟೋರಿಯಾ ರಾಣಿಯ ಘೋಷಣೆ ಅನ್ನೋ ಹೆಸರಿನಲ್ಲೂ ಕೂಡ ಕರೀತಾರೆ. ಈಗಾಗಲೇ 1857ರ ಕ್ರಾಂತಿಯ ಹಿನ್ನೆಲೆಯಲ್ಲಿ, ದಂಗೆಯ ಹಿನ್ನೆಲೆಯಲ್ಲಿ ಈ ಕಾಯ್ದೆನ ಅರ್ಥೈಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಅಂದ್ರೆ ನಾವು ಕಾಯ್ದೆನ ಅಭ್ಯಾಸ ಮಾಡ್ಲಿಕ್ಕೆ ಹೊರಟಾಗ, ಪ್ರಮುಖಾಂಶಗಳನ್ನ ತಿಳಿಯಲಿಕ್ಕೆ ಹೊರಟಾಗ 1857ರ ದಂಗೆ ಏನಾಗಿದೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಪರಿಣಾಮವಾಗಿ 1858ರ ಒಂದು ಕಾಯ್ದೆಯಲ್ಲಿ ವಿಕ್ಟೋರಿಯಾ ರಾಣಿ ಏನು ಘೋಷಣೆಯನ್ನ ಕೊಡ್ತಾಳೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. 1958 ನವೆಂಬರ್ 1ನೇ ತಾರೀಕು ಬ್ರಿಟಿಷ್ ರಾಣಿ ಒಂದು ಘೋಷಣೆಯನ್ನ ಹೊರಡಿಸ್ತಾಳೆ ಅಲ್ವಾ. ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನ ಹೊರಡಿಸ್ತಾಳೆ. ಅದನ್ನ ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ಕರೀತಾರೆ. ಏನು ಘೋಷಣೆಯನ್ನ ಹೊರಡಿಸ್ತಾಳೆ, ಭಾರತದಲ್ಲಿ ಹಂತ ಹಂತವಾಗಿ ಜವಾಬ್ದಾರಿತ ಸರ್ಕಾರವನ್ನ ನೀಡ್ತೀವಿ, ಭಾರತದಲ್ಲಿ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ನಾವು ಆದ್ಯತೆಯನ್ನ ಕೊಡ್ತೀವಿ ಅಂತ ಹೇಳಿ ವಿಕ್ಟೋರಿಯಾ ರಾಣಿ ಒಂದು ಘೋಷಣೆಯನ್ನ ಹೊರಡಿಸ್ತಾರೆ. 1857ರ ದಂಗೆಯ ನಂತರ ಭಾರತದಲ್ಲಿ ತಮ್ಮ ಆಡಳಿತದ ಅವಧಿಯಲ್ಲಿ ಎಲ್ಲ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡ್ತೀವಿ, ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತೀವಿ, ನೀವು ನಮ್ಮ ಜೊತೆ ಕೈ ಜೋಡಿಸಿ ಅನ್ನೋ ಒಂದು ಸಂದೇಶವನ್ನ ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾ ಭಾರತಕ್ಕೆ ರವಾನಿಸಿದ್ದು. ಹಾಗಾಗಿ ಏನ್ ಮಾಡ್ತಾರೆ, ಈ ಕಾಯ್ದೆಯ ಮೂಲಕ ಭಾರತದ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ಒಂದಷ್ಟು ಬದಲಾಯಿಸತಕ್ಕಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ 1858ರ ಭಾರತ ಸರ್ಕಾರ ಕಾಯ್ದೆ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಏನ್ ಹೇಳ್ತಾರೆ, 58ರ ಕಾಯ್ದೆಯ ಪ್ರಮುಖಾಂಶಗಳೇನು ಅಂತ ನೋಡೋದಾದ್ರೆ, ಮೊದಲನೇದು, ಅಲ್ಲಿವರೆಗೂ 1857ರ ದಂಗೆಗೆ ಕಾರಣ ಆಗಿರ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಆಗಿರ್ತಕ್ಕಂಥ ಒಂದು ತೊಡಕು ಅಂತ ಹೇಳ್ಬೋದು. ಸೊ ಅಲ್ಲೇನೋ ದೋಷ ಇದೆ, ಏನೋ ತಪ್ಪಾಗಿದೆ, ಆ ತಪ್ಪಿನ ವಿರುದ್ಧ ಬ್ರಿಟಿಷರ ವಿರುದ್ಧ ಭಾರತೀಯರು ತಿರುಗಿ ಬಿದ್ದಿದ್ದಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, 1858ರ ಕಾಯ್ದೆಯ ಫಲವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನ ರದ್ದು ಮಾಡಿದ್ರು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ 1600ರಿಂದ 1858ರವರೆಗೆ ರದ್ದು ಮಾಡುವವರೆಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಡೆಸ್ತಾ ಇತ್ತು. ಆದ್ರೆ 58ರ ಕಾಯ್ದೆಯ ಪರಿಣಾಮ ಈಸ್ಟ್ ಇಂಡಿಯಾ ಕಂಪನಿಯನ್ನ ರದ್ದುಗೊಳಿಸಿದ್ರು. ಮತ್ತೆ ರದ್ದುಗೊಳಿಸಿದ್ರೆ ಆಡಳಿತ ಯಾರು ನಡೆಸ್ತಾರೆ,
ನೋಡಿ, ರಾಣಿಯ ಆಡಳಿತ ಅಂದ್ರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯದ ಆಡಳಿತವನ್ನ ಇದುವರೆಗೆ ಈಸ್ಟ್ ಇಂಡಿಯಾ ಕಂಪನಿ ನೋಡ್ಕೊಳ್ತಾ ಇತ್ತು. ಈಸ್ಟ್ ಇಂಡಿಯಾ ಕಂಪನಿಗೆ ಅಧಿಕಾರಿಗಳನ್ನ ನೇಮಕ ಮಾಡ್ತಾ ಇದ್ರು. ಆ ಅಧಿಕಾರಿಗಳು ಭಾರತದಲ್ಲಿ ಆಡಳಿತವನ್ನ ನೋಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇನ್ನು ಮುಂದೆ ವಿಕ್ಟೋರಿಯಾ ರಾಣಿಯ ಘೋಷಣೆಯ ಪ್ರಕಾರ 1858ರ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ರದ್ದುಗೊಳಿಸಲಾಗುತ್ತೆ. ಭಾರತದ ಬ್ರಿಟಿಷ್ ಆಳ್ವಿಕೆಯನ್ನ ರಾಣಿಯ ನೇರ ಆಳ್ವಿಕೆಗೆ ಒಳಪಡಿಸಲಾಯಿತು. ರಾಣಿಯ ಆಡಳಿತಕ್ಕೆ ಒಳಪಡಿಸಲಾಯಿತು ಅಂದ್ರೆ ರಾಣಿ ನೇರವಾಗಿ ಆಡಳಿತಕ್ಕೆ ತಗೊಂಡ್ಲಾ? ಇಲ್ಲ, ರಾಣಿ ತನ್ನ ಪ್ರತಿನಿಧಿಗಳ ಮೂಲಕ ಆಳ್ವಿಕೆಯನ್ನು ನಡೆಸ್ತಾರೆ. ನೆಕ್ಸ್ಟ್ ಅಲ್ಲಿವರೆಗೆ ಗವರ್ನರ್ ಜನರಲ್ ಅಂತ ನೇಮಕ ಮಾಡ್ತಾ ಇತ್ತು. ಈಸ್ಟ್ ಇಂಡಿಯಾ ಕಂಪನಿಗೆ ಗವರ್ನರ್ ಜನರಲ್ ನೇಮಕ ಆಗಿರ್ತಾ ಇತ್ತಲ್ಲ. ಸೊ ಅಲ್ಲಿಯವರೆಗೆ ಇದ್ದಂತಹ ಗವರ್ನರ್ ಜನರಲ್ ಅನ್ನೋ ಹುದ್ದೆಯನ್ನ ರದ್ದು ಮಾಡ್ತಾರೆ. ಗವರ್ನರ್ ಜನರಲ್ಗೆ ಬದಲಾಗಿ ಅದರ ಪದನಾಮವನ್ನ, ಅದರ ಹುದ್ದೆಯ ನಾಮವನ್ನ ಬದಲಾಯಿಸಿ, ಹೆಸರನ್ನ ಬದಲಾಯಿಸಿ ವೈಸ್ರಾಯ್ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಈಸ್ಟ್ ಇಂಡಿಯಾ ಕಂಪನಿ ರದ್ದುಗೊಳ್ತು. ಈಸ್ಟ್ ಇಂಡಿಯಾ ಕಂಪನಿಗೆ ಗವರ್ನರ್ ಜನರಲ್ಗಳು ಅಂತ ನೇಮಕ ಮಾಡ್ತಾ ಇದ್ರು. ಆ ಗವರ್ನರ್ ಜನರಲ್ ನ ಪದನಾಮವನ್ನು ಬದಲಾಯಿಸಿ ವೈಸ್ರಾಯ್ ಅಂತ ನೇಮಕ ಮಾಡ್ತಾರೆ. ಭಾರತಕ್ಕೆ ನೇಮಕವಾದ ಮೊದಲ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ಅಧಿಕಾರವನ್ನ ಪಡ್ಕೊಳ್ತಾರೆ. ಭಾರತದ ಮೊದಲ ವೈಸ್ರಾಯ್, ಬ್ರಿಟಿಷ್ ಮೊದಲ ವೈಸ್ರಾಯ್ ಅಂದ್ರೆ ಅದು ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥದ್ದು ನೆನಪಿದೆ. ಸೊ ಈಗ ಏನಾಯ್ತು, ಈಸ್ಟ್ ಇಂಡಿಯಾ ಕಂಪನಿ ರದ್ದಾಗಿದೆ, ಹುದ್ದೆಯನ್ನ ವೈಸ್ರಾಯ್ ಅಂತ ಬದಲಾಯಿಸಿದ್ರು. ಸರಿ, ಆಡಳಿತದ ಜವಾಬ್ದಾರಿ ಯಾರ ಆಡಳಿತ ನೋಡ್ಕೊಳ್ಬೇಕಾಗುತ್ತೆ? ರಾಣಿ ಇಂಗ್ಲೆಂಡ್ ನಲ್ಲಿ ಇರ್ತಾರೆ ಅಲ್ವಾ? ಇಂಗ್ಲೆಂಡಿನ ರಾಣಿ ಭಾರತಕ್ಕೆ ಬಂದು ಆಡಳಿತ ನಡೆಸಲಿಕ್ಕಾಗುತ್ತಾ? ಇಲ್ಲ. ಆಡಳಿತದ ಜವಾಬ್ದಾರಿ, ಅಧಿಕಾರ ಅವಳ ಹೆಸರಲ್ಲಿರುತ್ತೆ, ರಾಣಿ ಹೆಸರಲ್ಲಿ. ಆದ್ರೆ ಆ ಭಾರತದ ಆಡಳಿತವನ್ನ ನಡೆಸಲಿಕ್ಕೆ ಇಂಗ್ಲೆಂಡಿನ ಮಂತ್ರಿಮಂಡಲದ ಸದಸ್ಯರೊಬ್ಬರನ್ನ ನೇಮಕ ಮಾಡ್ತಾಳೆ. ಆ ಹುದ್ದೆಗೆ ನಾವು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನೋ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತಕ್ಕಂಥ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಈ ಹುದ್ದೆಗೆ ಯಾರು ನೇಮಕ ಆಗ್ತಾರೆ ಅಂತ ನೋಡಿದ್ರೆ, ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂಥ ಮಂತ್ರಿಮಂಡಲದ ಸದಸ್ಯರೊಬ್ಬರಿಗೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನೋ ಹುದ್ದೆಗೆ ನೇಮಕ ಮಾಡ್ತಾರೆ. ಅವರು ಭಾರತದ ಆಡಳಿತವನ್ನ ನೋಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನ ಪಡ್ಕೊಳ್ತಾರೆ. ಹೀಗೆ ನೇಮಕವಾದಂತಹ ಸೆಕ್ರೆಟರಿ ಆಫ್ ಸ್ಟೇಟ್ ಹುದ್ದೆಗೆ ಯಾರು ಇರ್ತಾರೆ ಅವರಿಗೆ ಸಲಹೆ ಕೊಡ್ಲಿಕ್ಕೆ, ಅವರಿಗೆ ಸಹಾಯ ಮಾಡಲಿಕ್ಕೆ ಸುಮಾರು 15 ಜನ ಸದಸ್ಯರನ್ನ ಒಳಗೊಂಡ ಒಂದು ಸಮಿತಿಯನ್ನು, ಒಂದು ಕೌನ್ಸಿಲ್ ಅನ್ನು ಮಾಡ್ತಾರೆ. ಕೌನ್ಸಿಲ್ ಆಫ್ ಇಂಡಿಯಾ, ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬರುತ್ತೆ. ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ 15 ಜನ ಸದಸ್ಯರಿದ್ರು. ಯಾರಿದ್ರು 15 ಜನ ಸದಸ್ಯರು? ನೋಡಿ, ಭಾರತೀಯರನ್ನ ಸಂತೈಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಸೆಕ್ರೆಟರಿ ಆಫ್ ಸ್ಟೇಟ್ ಹುದ್ದೆ ಇಂಗ್ಲೆಂಡಿನ ಮಂತ್ರಿಮಂಡಲದ ಸದಸ್ಯನಾಗಿರ್ತಾನೆ. ಆದ್ರೆ ಅವನ ಕೌನ್ಸಿಲ್ ಆಫ್ ಇಂಡಿಯಾ ಒಂದು ಸಮಿತಿಯಲ್ಲಿ 15 ಜನ ಭಾರತೀಯರನ್ನ ಒಳಗೊಂಡಂತಹ ಒಂದು ಸಮಿತಿ. ಅದು ಇಂಗ್ಲೆಂಡಿನ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತಕ್ಕಂಥ ಹುದ್ದೆಯಲ್ಲಿ ಯಾರಿರ್ತಾರೆ ಅವರಿಗೆ ಭಾರತದ ಆಡಳಿತದ ಬಗ್ಗೆ ಸಲಹೆ ಸೂಚನೆಗಳನ್ನ, ಭಾರತದಲ್ಲಿ ಏನಾಗಬೇಕಾಗಿದೆ ಅನ್ನೋದನ್ನ ಸೂಚಿಸ್ತಾ ಹೋಗ್ತಾರೆ. ಸೊ ಒಟ್ಟಾರೆ ಏನಾಯ್ತು, 1858ರ ಕಾಯ್ದೆಯ ಪರಿಣಾಮವಾಗಿ ಅಲ್ಲಿವರೆಗೂ ಇದ್ದಂತಹ ಈಸ್ಟ್ ಇಂಡಿಯಾ ಕಂಪನಿಯನ್ನ ರದ್ದು ಮಾಡಿದ್ರು. ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಏನು ಆಳ್ವಿಕೆಯನ್ನ ನಡೆಸ್ತಾ ಇತ್ತು, ಭಾರತದ ಬ್ರಿಟಿಷ್ ಸಾಮ್ರಾಜ್ಯದ ಪ್ರದೇಶಗಳನ್ನ, ಅದರ ಆಡಳಿತವನ್ನ ಇಂಗ್ಲೆಂಡಿನ ರಾಣಿ ನೇರವಾಗಿ ತಾನು ಕೈಗೆತ್ತಿಕೊಂಡರು. ಎರಡನೇ ಪಾಯಿಂಟ್ ಆಗಿ ಗವರ್ನರ್ ಜನರಲ್ ಅನ್ನೋ ಹುದ್ದೆ ರದ್ದಾಯಿತು. ಗವರ್ನರ್ ಜನರಲ್ ಪದನಾಮವನ್ನು ಬದಲಾಯಿಸಿ ವೈಸ್ರಾಯ್ ಅಂತ ಕರೀತಾರೆ. ಭಾರತದ ಮೊದಲ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವನು ಅಧಿಕಾರವನ್ನು ವಹಿಸಿಕೊಳ್ತಾನೆ. ಇನ್ನ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತಕ್ಕಂಥ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಈ ಹುದ್ದೆಗೆ ಬ್ರಿಟನ್ ಪಾರ್ಲಿಮೆಂಟ್ ನ, ಬ್ರಿಟನ್ ಮಂತ್ರಿಮಂಡಲದ ಸದಸ್ಯರೊಬ್ಬರಿಗೆ ಭಾರತದ ಆಡಳಿತ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಕೊಡ್ತಾರೆ. ಅವರು ಭಾರತದ ಆಡಳಿತವನ್ನ ನೋಡ್ಕೊಳ್ತಾ ಇದ್ರು. ಇನ್ನು ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಅವರಿಗೆ ಸಹಾಯ ಮಾಡಲಿಕ್ಕೆ 15 ಜನ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಒಂದು ಕೌನ್ಸಿಲ್ ಆಫ್ ಇಂಡಿಯಾ ಅಂತಕ್ಕಂಥದನ್ನ
ರಚನೆ ಮಾಡ್ತಾರೆ, ಅಸ್ತಿತ್ವಕ್ಕೆ ಬರುತ್ತೆ. ಅದರಲ್ಲಿ 15 ಜನ ಭಾರತೀಯ ಸದಸ್ಯರು ಅವರ ಆಡಳಿತದಲ್ಲಿ ನೆರವು ನೀಡ್ತಾ ಇದ್ರು. ಸೊ ಒಟ್ಟಾರೆ ಭಾರತದ ಜನರನ್ನ, ಭಾರತದ ಆಡಳಿತವನ್ನ ಸುಧಾರಿಸ್ತೀವಿ ನಾವು, ಭಾರತದ ಎಲ್ಲ ಪ್ರದೇಶಗಳ ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ, ಸುಧಾರಣೆಗಳನ್ನ ತರ್ತೀವಿ ಅಂತ ಹೇಳಿ ಹೇಳ್ತಕ್ಕಂಥ ಪ್ರಯತ್ನವನ್ನ 1858ರ ಬ್ರಿಟನ್ನಿನ ರಾಣಿಯ ಘೋಷಣೆ, ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ, ಇದರಲ್ಲಿ ತಿಳಿಯಪಡಿಸ್ತಾರೆ. ಸೊ 57ರಲ್ಲಿ ದಂಗೆ ಆಗಿತ್ತು. ಆ ದಂಗೆಯಿಂದ ಭಾರತೀಯರು ಬ್ರಿಟಿಷರ ವಿರುದ್ಧ ಕೋಪಗೊಂಡಿದ್ರು. ಅವರ ಕೋಪವನ್ನ ತಣ್ಣಗೆ ಮಾಡ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯಿಂದ ನಿಮ್ಗೆ ಅಷ್ಟೊಂದು ತೊಂದರೆ ಆಯ್ತಪ್ಪ, ಈಸ್ಟ್ ಇಂಡಿಯಾ ಕಂಪನಿಯನ್ನೇ ರದ್ದು ಮಾಡ್ತೀವಿ, ನೇರವಾಗಿ ಇಂಗ್ಲೆಂಡಿನ ರಾಣಿಯವರು ನಿಮ್ಮ ಆಳ್ವಿಕೆಯನ್ನ ನೋಡ್ಕೊಳ್ತಾರೆ, ಅವರ ಪ್ರತಿನಿಧಿಯಾಗಿ ಇಂಗ್ಲೆಂಡಿನ ಮಂತ್ರಿಮಂಡಲದ ಸದಸ್ಯರೊಬ್ಬರನ್ನ ನಿಮ್ಮ ಆಳ್ವಿಕೆಗೆ ಕೊಡ್ತೀವಿ, ಅದಕ್ಕೆ ಸಲಹೆ ಕೊಡ್ಲಿಕ್ಕೆ ನಿಮ್ಮಲ್ಲೇ 15 ಜನರನ್ನ, ಭಾರತೀಯರನ್ನೇ ಕೌನ್ಸಿಲ್ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಸುಧಾರಣೆ ತರ್ತೀವಿ ಅನ್ನೋ ಹೆಸರಿನಲ್ಲಿ ಈ ಕಾಯ್ದೆಯನ್ನ ಜಾರಿಗೊಳಿಸ್ತಾ ಹೋಗ್ತಾರೆ. ಸೊ ಇದಾದ ನಂತರದಲ್ಲಿ 1861ರಲ್ಲಿ ಮತ್ತೊಂದು ಕಾಯ್ದೆ ಬರ್ತಾ ಇದೆ, ಭಾರತೀಯ ಪರಿಷತ್ ಕಾಯ್ದೆ. ಸುಧಾರಣೆಗಳಪ್ಪ ಭಾರತೀಯ ಪರಿಷತ್ ಕಾಯ್ದೆ ಅಂತ ಈ ಕಾಯ್ದೆಯನ್ನ ಕರೀತಾರೆ. ಏನಾಗುತ್ತೆ ನೋಡಿ ಭಾರತದ ಪರಿಷತ್ ಕಾಯ್ದೆ, 1857ರ ದಂಗೆ ಘಟನೆ ಆದ್ಮೇಲೆ ಏನಾಗುತ್ತೆ, ಭಾರತೀಯರಿಗೆ ಒಂದಷ್ಟು ಅತೃಪ್ತಿ ಮೂಡಿರುತ್ತೆ. ಅದನ್ನ ಅದನ್ನ ಮರೆಮಾಚತಕ್ಕಂಥ ಕೆಲಸವನ್ನ 58ರ ಕಾಯ್ದೆ ನಂತರದಲ್ಲಿ ಮಾಡಿದ್ರು. ಕೌನ್ಸಿಲ್ಗೆ 15 ಜನ ಸದಸ್ಯರನ್ನ ನೇಮಕ ಮಾಡ್ತಾರೆ. ಆದ್ರೆ ಭಾರತದಲ್ಲಿ ಶಾಸನ ರೂಪಿಸುವಂತಹ ಸಂದರ್ಭದಲ್ಲಿ ಭಾರತೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಅನ್ನೋ ಕೂಗಿರುತ್ತೆ. ಹಾಗಾಗಿ 1861ರ ಪರಿಷತ್ ಕಾಯ್ದೆ ಏನ್ ಬರುತ್ತೆ, ಈ ಪರಿಷತ್ ಕಾಯ್ದೆಯ ಅನ್ವಯ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ರೂಪಿಸತಕ್ಕಂತ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರಿಗೆ ಸ್ಥಾನ ಕಲ್ಪಿಸತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಉದ್ದೇಶ ಏನು, ಹಾಗಂತ ಭಾರತೀಯರು ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ತೊಡಗಿದಾಗ ಅವರ ಅಂಶಗಳನ್ನ ಪರಿಗಣನೆ ಮಾಡ್ತಾ ಇದ್ರ, ಅದು ಸೆಕೆಂಡ್ರಿ. ಆದ್ರೆ ಉದ್ದೇಶ ಏನಾಗಿತ್ತು ಅಂದ್ರೆ ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ಅವ್ರನ್ನ ಸೇರಿಸಿಕೊಳ್ಳುವ ಉದ್ದೇಶ ಭಾರತೀಯರ ಮನಸ್ಥಿತಿಯನ್ನ, ಭಾರತೀಯರು ಬ್ರಿಟಿಷರ ಬಗ್ಗೆ ತಳೆದಿರುವ ಅಭಿಪ್ರಾಯಗಳನ್ನ ತಿಳ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಿದಂತ ಬ್ರಿಟಿಷರು ಭಾರತದ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನ ಸೇರಿಸ್ಕೊಳ್ತೀವಿ ಅಂತ ಹೇಳಿ ಸೇರಿಸ್ಕೊಳ್ತಾರೆ. ಅದು ಹೇಗಿರುತ್ತೆ ಸೇರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಪ್ರಮುಖ ಅಂಶಗಳನ್ನು. ಸೊ ಇಲ್ಲೊಂದು ಪದ ಬರ್ತಾ ಇದೆ, ಆ ಪದ ಏನು ಅಂತ ಹೇಳಿದ್ರೆ ಪಾಲಿಸಿ ಆಫ್ ಅಸರ್ಷನ್ ಅಂತ ಹೇಳ್ತಾರೆ. ಪಾಲಿಸಿ ಆಫ್ ಅಸರ್ಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತೀವಿ. ಏನ್ ಪಾಲಿಸಿ ಆಫ್ ಅಸರ್ಷನ್ ಅಂದ್ರೆ ಏನಂದ್ರೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯ ಸದಸ್ಯರಿಗೆ ಅವಕಾಶ ಕೊಡುತ್ತೆ. ಉದ್ದೇಶ ಏನಾಗಿರುತ್ತೆ ಅಂದ್ರೆ ಭಾರತೀಯರ ಬ್ರಿಟಿಷರ ಬಗ್ಗೆ ತಳೆದಿರುವ ಮನೋಭಾವನೆಯನ್ನ, ಭಾರತೀಯರು ಬ್ರಿಟಿಷರ ಬಗ್ಗೆ ತಳೆದಿರುವ ಅಭಿಪ್ರಾಯಗಳನ್ನ ತಿಳಿದುಕೊಳ್ಳೋದು ಅದರ ಹಿಂದಿನ ಉದ್ದೇಶ ಆಗಿರುತ್ತೆ. ಇದನ್ನ ಪಾಲಿಸಿ ಆಫ್ ಅಸರ್ಷನ್ ಅಂತ ಹೇಳಿ ಕರೀತಾರೆ. ಈ ಕಾಯ್ದೆಯ ಪ್ರಮುಖ ಅಂಶ ಏನು ಅಂತ ನೋಡೋದಾದ್ರೆ, ಈ ವೈಸ್ರಾಯ್ ಅಂತ ಏನ್ ಪದನಾಮ ಬದಲಾಗಿತ್ತು, ಗವರ್ನರ್ ಜನರಲ್ಗೆ ಬದಲಾಗಿ ವೈಸ್ರಾಯ್ ಅಂತ ಬದಲಾಗಿತ್ತಲ್ಲ, ಈ ವೈಸ್ರಾಯ್ಗೆ ಸಲಹೆ ಕೊಡ್ಲಿಕ್ಕೆ ಒಂದು ಕೌನ್ಸಿಲ್ ಇತ್ತು. ಈ ಕೌನ್ಸಿಲ್ಗೆ ಭಾರತೀಯರನ್ನ ನೇಮಕ ಮಾಡ್ತಾರೆ. ವೈಸ್ರಾಯ್ನ ಕೌನ್ಸಿಲ್ಗೆ, ವೈಸ್ರಾಯ್ನ ಸಲಹಾ ಸಮಿತಿಗೆ ಭಾರತೀಯರ ನೇಮಕ ಆಗುತ್ತೆ. ಆದ್ರೆ ಭಾರತೀಯರ ನೇಮಕ ಹೇಗಿರುತ್ತೆ ಅಂದ್ರೆ ಅಧಿಕಾರೇತರ ಭಾರತೀಯ ಸದಸ್ಯರನ್ನ ನಾಮಕರಣ ಮಾಡ್ತಾ ಇದ್ರು, ಆಯ್ಕೆ ಮಾಡ್ತಾ ಇರ್ಲಿಲ್ಲ, ಬದಲಾಗಿ ನಾಮಕರಣ ಮಾಡ್ತಾ ಇದ್ರು, ನಾಮಿನೇಷನ್ ಮಾಡ್ತಾ ಇದ್ರು. ಅವರು ಕೌನ್ಸಿಲ್ ಅಲ್ಲಿ ಇರ್ತಿದ್ರು ಸದಸ್ಯರಾಗಿ, ಆದ್ರೆ ಅವರಿಗೆ ಯಾವುದೇ ರೀತಿಯ ಅಧಿಕಾರ ಕೊಟ್ಟಿರ್ಲಿಲ್ಲ. ರೈಟ್, ಒಂದು ಸ್ಥಾನ ಏನು, ತೃಪ್ತಿ ಏನು, ಅಧಿಕಾರ ಆಯ್ತೋ ಬಿಟ್ಟಿತ್ತು, ತೃಪ್ತಿ ಏನು, ವೈಸ್ರಾಯ್ನ ಕೌನ್ಸಿಲ್ ನಲ್ಲಿ ಭಾರತೀಯರನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ, ನಮಗೂ ಅವಕಾಶ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಸಮಾನ. ಎರಡನೇದು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸುಗ್ರೀವಾಜ್ಞೆನ ಹೊರಡಿಸ್ತಕ್ಕಂತ ಅಧಿಕಾರವನ್ನ ವೈಸ್ರಾಯ್ಗೆ ನೀಡಲಾಯಿತು. ಸೊ ಇದು ಈ ಎರಡು ಪ್ರಮುಖ ಅಂಶಗಳನ್ನ ನಾವು ಭಾರತೀಯ ಪರಿಷತ್ ಕಾಯ್ದೆ
1861ರಲ್ಲಿ ನೆನಪಿಟ್ಕೊಳ್ಬೇಕಾದ ಎರಡೇ ಪ್ರಮುಖ ಅಂಶ. ಒಂದು, ವೈಸ್ರಾಯ್ನ ಕೌನ್ಸಿಲ್ಗೆ ಭಾರತೀಯ ಸದಸ್ಯರನ್ನ ನೇಮಕ ಮಾಡಲಾಗುತ್ತೆ. ಆದ್ರೆ ಆ ಭಾರತೀಯ ಸದಸ್ಯರಿಗೆ ಅಧಿಕಾರ ಇರಲಿಲ್ಲ, ಅಧಿಕಾರೇತರ ಭಾರತೀಯ ಸದಸ್ಯರನ್ನ ನಾಮಕರಣ ಮಾಡಿದ್ದು. ಎರಡನೇದು, ತುರ್ತು ಸಂದರ್ಭಗಳಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸತಕ್ಕಂಥ ಅಧಿಕಾರವನ್ನ ಗವರ್ನರ್ ಜನರಲ್ ಅಂದ್ರೆ ಪದನಾಮ ಬದಲಾವಣೆ ಮಾಡಿ ವೈಸ್ರಾಯ್ಗೆ ನೀಡಲಾಗಿತ್ತು ಅನ್ನೋದು ಎರಡು ಪ್ರಮುಖ ಅಂಶ. ಮುಂದುವರೆದು ಭಾರತೀಯ ಪರಿಷತ್ ಕಾಯ್ದೆ 1909ರಲ್ಲಿ ಬಂದಿರತಕ್ಕಂತ ಭಾರತೀಯ ಪರಿಷತ್ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕೂಡ ಕರಿತೀವಿ. ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಕರಿತೀವಿ. ಯಾರಿಗೂ ಮಿಂಟೋ ಮಾರ್ಲೆ ಅಂತ ನೋಡಿದ್ರೆ, ಮಿಂಟೋ ಅಂತಕ್ಕಂಥವ್ರು ಭಾರತದ ವೈಸ್ರಾಯ್, ಮಾರ್ಲೆ ಅಂತಕ್ಕಂಥವ್ರು ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್. ಇವರಿಬ್ಬರು ಭಾರತದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿ ರೂಪಿಸಿರ್ತಕ್ಕಂಥ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರಿತೀವಿ. ನೆನಪಿರ್ಲಿ, ಮಿಂಟೋ ಭಾರತದ ವೈಸ್ರಾಯ್ ಆಗಿದ್ರು, ಮಾರ್ಲೆ ಅಂತಕ್ಕಂಥವ್ರು ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದೆ. ಅವರಿಬ್ಬರ ಸಹಯೋಗದಲ್ಲಿ ರೂಪುಗೊಂಡಿರ್ತಕ್ಕಂಥ ಕಾಯ್ದೆನ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅನ್ನೋ ಹೆಸರಿನಲ್ಲಿ ಕರೀತಾ ಹೋಗ್ತಾರೆ. ಓಕೆ, ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳೇನು ಅಂತ ನೋಡಿದ್ರೆ, ಮೊದಲ ಬಾರಿಗೆ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಳ ಮಾಡಿದ್ರು. ಎಷ್ಟಕ್ಕೆ ಹೆಚ್ಚಳ ಮಾಡಿದ್ರು? ಅಲ್ಲಿವರೆಗೂ ಇದ್ದಂತಹ 16 ಸದಸ್ಯರನ್ನ 60 ಸದಸ್ಯರಿಗೆ ಹೆಚ್ಚಳ ಮಾಡ್ತಾರೆ. ನಿಮಗೆ ಕೇಳೋದು ಹೀಗೇನೆ, ಮಿಂಟೋ ಮಾರ್ಲೆ ಸುಧಾರಣೆ ಪ್ರಮುಖ ಅಂಶಗಳನ್ನು ತಿಳಿಸಿ, ಅಥವಾ 1909ರ ಪರಿಷತ್ ಕಾಯ್ದೆಯ ಮುಖ್ಯಾಂಶಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಸೊ ಯಾವ ಕಾಯ್ದೆಯ ಮುಖ್ಯಾಂಶ ಏನು ಅನ್ನೋದನ್ನ ಒಂದ್ ಕಡೆ ನೀಟಾಗಿ ಪಟ್ಟಿ ಮಾಡಿ ಅದನ್ನ ಮತ್ತೆ ಮತ್ತೆ ಬರೆದು ಅಭ್ಯಾಸ ಮಾಡಿ. ಯಾವ ಕಾಯ್ದೆಯ ಮುಖ್ಯಾಂಶಗಳು, ಈಗ ಈ ಕಾಯ್ದೆ ಅಂತ ಬಂದ ತಕ್ಷಣ ಶಾಸನ ಸಭೆಯ ಸದಸ್ಯರ ಸಂಖ್ಯೆನ ಹೆಚ್ಚಳ ಮಾಡ್ತು. ಎಲ್ಲಿ? ಕೇಂದ್ರದಲ್ಲಿ. ಎಷ್ಟರಿಂದ ಎಷ್ಟಕ್ಕೆ? 16ರಿಂದ 60ಕ್ಕೆ ಶಾಸಕರ ಸಂಖ್ಯೆ ಹೆಚ್ಚಳ ಆಯಿತು. ಒಂದಂದ್ರೆ, ಈಗ ಕೇಂದ್ರದಲ್ಲಿ ಶಾಸಕರ ಸಂಖ್ಯೆ ಹೆಚ್ಚಾದಾಗ, ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಹೆಚ್ಚಾದಾಗ ಅದರ ಪ್ರತಿಫಲ ಏನಾಗುತ್ತೆ? ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆ ಹೆಚ್ಚಾಯಿತು. 2 ಪಾಯಿಂಟ್ಗಳನ್ನ ಬಹಳ ಸುಲಭವಾಗಿ ಬರೀಬಹುದು. ಒಂದನೇದು, ಕೇಂದ್ರದಲ್ಲಿ 16ರಿಂದ 60ಕ್ಕೆ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆ ಹೆಚ್ಚಾಯಿತು. ಎರಡನೇದು, ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. 2 ಪಾಯಿಂಟ್. ಇನ್ನ ಮೂರನೇದು ನೋಡಿ, ಬಹಳ ಮುಖ್ಯ. ಈ ಕಾಯ್ದೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ನೋಡಿ 3ನೇ ಪಾಯಿಂಟ್ ಇದೆ. ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗಳಿಗೆ ಆಯ್ಕೆ ಮಾಡುವ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ದು 1909ರ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತೀವಿ. ಅದಕ್ಕೆ ಸುಧಾರಣಾ ಕಾಯ್ದೆ ಒಂದು ಹೊಸತನವನ್ನ ತರ. ಅಲ್ಲಿವರೆಗೂ ಇಲ್ಲದೇ ಇರತಕ್ಕಂತ ಒಂದು ಹೊಸತನ. ಏನು ಹೊಸತನ ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಚುನಾವಣೆಯ ಮೂಲಕ ಶಾಸನ ಸಭೆಗಳಿಗೆ ಆಯ್ಕೆ ಮಾಡತಕ್ಕಂತ ವ್ಯವಸ್ಥೆಯನ್ನ, ಯೋಜನೆಯನ್ನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾಯ್ದೆ 1909ರ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ. ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆ. ಚುನಾವಣೆಯ ಮೂಲಕ ಶಾಸನ ಸಭೆಗೆ ಆಯ್ಕೆ ಮಾಡಬೇಕು, ಒಳ್ಳೇದು, ಒಪ್ಕೋಣ. ಆದರೆ ಈ 4ನೇ ಪಾಯಿಂಟ್ ಇದೆ ನೋಡಿ, ಇದು ಪ್ರಾಮುಖ್ಯತೆನೆ. ಯಾಕೆ ಅಂದ್ರೆ ಬೇರೆ ಎಲ್ಲೂ ಇಲ್ಲದೆ ಇರೋದು ಇಲ್ಲಿದೆ. ಏನಿದೆ ಅಂತ ಹೇಳಿದ್ರೆ, ಮುಸ್ಲಿಮರಿಗಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಅವಕಾಶ ಮಾಡಿಕೊಡು. ಮುಸ್ಲಿಮರಿಗಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ, ಇದನ್ನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾಯ್ದೆ 1909ರ ಕಾಯ್ದೆ. ಬೇರೆದನ್ನೆಲ್ಲ ಒಪ್ಕೊಳ್ಬೋದಪ್ಪ, ಆದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನ ಯಾಕೆ ಮಾಡಿದ್ರು ಬ್ರಿಟಿಷ್ನವರು ಅಂದ್ರೆ, ಇದನ್ನೇ ಹೇಳೋದು, ಒಡೆದು ಆಳುವ ನೀತಿ ಅಂತ. 1909ರ ಕಾಯ್ದೆಯನ್ನ ಭಾರತದಲ್ಲಿ ಒಡೆದು ಆಳುವ ಕಾಯ್ದೆ ಆಗಿ ಅವರು ಬಳಸ್ಕೊಳ್ತಾರೆ. ಏನು ಒಡೆದು? ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಇದ್ದಂತಹ ಸೌಹಾರ್ದತೆಯನ್ನ ಒಡಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಒಡೆದು ಆಳುವ ನೀತಿಗೆ ಈ ಕಾಯ್ದೆಯನ್ನು ಬಳಸ್ಕೊಳ್ತಾರೆ.
ಹಿಂದೂಗಳಿಗಿಂತ ಮುಸ್ಲಿಮರನ್ನ ಭಿನ್ನವಾಗಿ ನೋಡಿ ಅವರಿಗೆ ಪ್ರತ್ಯೇಕ ಮತಗಟ್ಟೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದು ಈ ಕಾಯ್ದೆಯ ಒಂದು ನ್ಯೂನ್ಯತೆ ಅಂತ ಕೂಡ ನಾವು ಹೇಳ್ಬೋದು. ಆದ್ರೆ ಈ ಕಾಯ್ದೆಯ ಪ್ರಮುಖಾಂಶಗಳು ಅಂತಂದಾಗ 4 ಪಾಯಿಂಟ್ಗಳನ್ನ ನಾವು ಬರಿಬೇಕಾಗುತ್ತೆ. ಒಂದು, ಕೇಂದ್ರದಲ್ಲಿ ಶಾಸನ ಸಭೆಗಳಿಗೆ ಸದಸ್ಯರ ಸಂಖ್ಯೆನ 16ರಿಂದ 60ಕ್ಕೆ ಹೆಚ್ಚಿಗೆ ಮಾಡಿದ್ದು. ಎರಡನೇದು, ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗೆ ಸದಸ್ಯರ ಸಂಖ್ಯೆ ಹೆಚ್ಚಳ ಆಯಿತು. ಮೂರನೇದು, ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ ಆಯ್ಕೆ ಮಾಡತಕ್ಕಂತ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ರು. ನಾಲ್ಕನೇದು, ಮುಸ್ಲಿಮರಿಗಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳನ್ನ ವ್ಯವಸ್ಥೆಗೊಳಿಸಿದ್ದು ಈ ಮಿಂಟೋ ಮಾರ್ಲೆ ಸುಧಾರಣೆಯ 4 ಪ್ರಮುಖ ಅಂಶಗಳು. ಮುಂದುವರೆದು ಭಾರತ ಸರ್ಕಾರದ ಕಾಯ್ದೆ 1919 ಅಂತ ಹೇಳಿ, ಭಾರತ ಸರ್ಕಾರ ಕಾಯ್ದೆ 1919ನ ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆ ಅಂತ ಕೂಡ ಕರೀತಾರೆ. ಮಾಂಟೆಗೋ ಚೇಮ್ಸ್ಫರ್ಡ್ ಏನು ಈ ಕಾಯ್ದೆ ಜಾರಿ ಬರೋ ಹಿನ್ನೆಲೆ ಏನಾಗಿತ್ತು ಅಂತ ನೋಡಿದ್ರೆ, ನಿಮಗೆಲ್ಲರಿಗೂ ಗೊತ್ತಿದೆ ಮೊದಲನೇ ಮಹಾಯುದ್ಧ ಎಷ್ಟರಲ್ಲಿ ನಡೀತು ಅಂತ ಅಲ್ವಾ. 1914ರಿಂದ 18ರ ಅವಧಿಯಲ್ಲಿ ಮೊದಲನೇ ಮಹಾಯುದ್ಧ ನಡೀತು. ಮೊದಲನೇ ಮಹಾಯುದ್ಧದಲ್ಲಿ ಭಾರತೀಯರನ್ನ ಬ್ರಿಟಿಷ್ ಸರ್ಕಾರದ ಪರವಾಗಿ ಅಂದ್ರೆ ಬ್ರಿಟನ್ನಿನ ಪರವಾಗಿ ಮೊದಲನೇ ಮಹಾಯುದ್ಧದಲ್ಲಿ ಭಾರತೀಯರನ್ನ ಸೇರ್ಪಡೆ ಮಾಡಿಕೊಳ್ತಕ್ಕಂಥದ್ದು, ಭಾರತೀಯರ ಬೆಂಬಲವನ್ನ ಪಡಿತಕ್ಕಂಥದ್ದು ಈ ಒಂದು ಕಾಯ್ದೆಯ ಉದ್ದೇಶ ಆಗಿರುತ್ತೆ, ಹಿನ್ನೆಲೆ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನ ಜಾರಿಗೊಳಿಸ್ತಾರೆ. ಈ ಮಾಂಟೆಗೋ ಚೇಮ್ಸ್ಫರ್ಡ್ ಅಂತ ಹೇಳಿದ್ವಿ ಅಲ್ವಾ. ಮಾಂಟೆಗೋ ಚೇಮ್ಸ್ಫರ್ಡ್, ಈ ಮಾಂಟೆಗೋ ಅಂತಕ್ಕಂಥವ್ರು ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ರು. ಇವರು ಬ್ರಿಟನ್ನಿನ ಕಾಯ್ದೆ ಪ್ರಕಾರ 1917ರಲ್ಲಿ ರೂಪುಗೊಂಡಿರ್ತಕ್ಕಂಥ ಬ್ರಿಟನ್ನಿನ ಕಾಯ್ದೆಯ ಅನುಸಾರವಾಗಿ ಭಾರತದಲ್ಲಿ 1919ರ ಭಾರತ ಸರ್ಕಾರದ ಕಾಯ್ದೆ ರೂಪುಗೊಳ್ಳುತ್ತೆ. ಈ ಕಾಯ್ದೆಯಲ್ಲಿ ಭಾರತದಲ್ಲಿ ಒಂದಷ್ಟು ಆಡಳಿತದಲ್ಲಿ ಸುಧಾರಣೆ ತರ್ತಕ್ಕಂಥ ಘೋಷಣೆಯನ್ನ ಮಾಡ್ತಾರೆ. ಈ ಮಾಂಟೆಗೋ ಅಂತಕ್ಕಂಥ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಅವರೊಂದು ಘೋಷಣೆ ಹೊರಡಿಸ್ತಾರೆ. ಏನ್ ಘೋಷಣೆ ಹೊರಡಿಸ್ತಾರೆ ಅಂದ್ರೆ, ಈ ಕಾಯ್ದೆ ಪ್ರಕಾರ ಭಾರತದಲ್ಲಿ ಹಂತ ಹಂತವಾಗಿ ಜವಾಬ್ದಾರಿತ ಸರ್ಕಾರ ನೀಡ್ತಕ್ಕಂಥದ್ದೇ ನಮ್ಮ ಗುರಿ ಅಂತ ಹೇಳಿ ಅವರು ಘೋಷಣೆಯನ್ನು ಹೊರಡಿಸ್ತಾರೆ. ಅದಕ್ಕೆ ಭಾರತದ ವೈಸ್ರಾಯ್ ಆಗಿರ್ತಕ್ಕಂಥ ಚೇಮ್ಸ್ಫರ್ಡ್ ಕೂಡ ಅದಕ್ಕೆ ಧ್ವನಿಗೂಡಿಸ್ತಾರೆ. ಹಾಗಾಗಿ ಇದನ್ನ ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆ ಅಂತ ಕರೀತಾರೆ. ಸೊ ಈ ಕಾಯ್ದೆಯ ಪ್ರಮುಖಾಂಶಗಳು ಏನು ಅಂತ ನಾವು ನೋಡೋದಾದ್ರೆ, ಈ ಕಾಯ್ದೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರ್ತಾ ಹೋಗ್ತಾರೆ. ಏನು ಈ ಕಾಯ್ದೆಯ ಪ್ರಮುಖಾಂಶಗಳು ಅಂತ ನೋಡಿದ್ರೆ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗವನ್ನ ರಚನೆ ಮಾಡಿದ್ರು. ಏನು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ? ದ್ವಿಸದನ 2 ಸದನಗಳ ಶಾಸಕಾಂಗ. ಏನ್ 2 ಸದನಗಳ ಶಾಸಕಾಂಗ? ಶಾಸಕಾಂಗ ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ 2 ಸದನಗಳನ್ನ ಹೊಂದಿರಬೇಕು. ಯಾವ 2 ಸದನಗಳು? ಈಗಿನ ಸದನಗಳು ನಮ್ಗೆ ಗೊತ್ತಿದೆ. ಅದಕ್ಕೆ ಭಾರತ ಸರ್ಕಾರ ಸಂವಿಧಾನ ರೂಪುಗೊಳ್ಳುವಲ್ಲಿ ಈ ಎಲ್ಲ ಕಾಯ್ದೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದಕ್ಕೆ ನಾವು ಅದನ್ನ ಸಂವಿಧಾನಾತ್ಮಕ ಬೆಳವಣಿಗೆ ಅಡಿಯಲ್ಲೇ ಓದ್ತಾ ಇದ್ದೀವಿ. ದ್ವಿಸದನ ಶಾಸಕಾಂಗ 2 ಸದನಗಳು, ಒಂದು ಶಾಸಕಾಂಗ ಸಭೆ ಮತ್ತೊಂದು ರಾಜ್ಯಗಳ ಪರಿಷತ್. ರೈಟ್? ಶಾಸಕಾಂಗ ಸಭೆ ಅನ್ನೋದು ಒಂದು, ರಾಜ್ಯಗಳ ಪರಿಷತ್ ಅನ್ನೋದು ಒಂದು. 2 ಸದನಗಳ ಶಾಸಕಾಂಗಕ್ಕೆ ಅವಕಾಶ ಮಾಡಿಕೊಟ್ರು. ಈ ಶಾಸನಗಳ ಸಭೆಯನ್ನ ಕೆಳಮನೆ ಅಂತ ಕರಿತೀವಿ, ರಾಜ್ಯಗಳ ಪರಿಷತ್ತನ್ನ ಮೇಲ್ಮನೆ ಅಂತ ಕರಿತೀವಿ. ಅಪ್ಪರ್ ಹೌಸ್, ಲೋಯರ್ ಹೌಸ್ ಹೀಗಿದೆಯಲ್ಲ, ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಇದೆಯಲ್ಲ. ಸೊ ಹಾಗೆ 1919ರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗಕ್ಕೆ ಅವಕಾಶ ನೀಡಿರ್ತಕ್ಕಂಥ ಕಾಯ್ದೆ ಅನ್ನೋದು ನೆನಪಲ್ಲ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಕೇಳ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಬಹಳಷ್ಟು ಸಾರಿ ಕೇಳ್ತಾ ಇರ್ತಾರೆ. ದ್ವಿಸದನ ಶಾಸಕಾಂಗ ಪದ್ಧತಿಗೆ ಅವಕಾಶ ನೀಡಿರ್ತಕ್ಕಂಥ ಕಾಯ್ದೆ ಯಾವುದು ಅಂತ ಹೇಳಿದ್ರೆ ಅದು 1919ರ ಮಾಂಟೆಗೋ ಚೇಮ್ಸ್ಫರ್ಡ್ ಅಥವಾ ಭಾರತ ಸರ್ಕಾರದ ಕಾಯ್ದೆ. 1ನೇ ಪಾಯಿಂಟ್. ಇನ್ನ 2ನೇ ಪಾಯಿಂಟ್ ಪ್ರಮುಖಾಂಶ ಏನು ಅಂತ ನೋಡಿದ್ರೆ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನ ಜಾರಿಗೊಳಿಸಿತು. ಕೇಂದ್ರದಲ್ಲಿ
ದ್ವಿಸದನ ಪದ್ಧತಿ ಶಾಸಕಾಂಗವನ್ನು ಜಾರಿಗೊಳಿಸಿದೆ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನ ಜಾರಿಗೊಳಿಸ್ತಾರೆ. ಇದು ಬಹಳ ಮುಖ್ಯವಾಗಿ ಮೂರನೇ ಅಂಶ ಇದೆ ನೋಡಿ, ಭಾರತಕ್ಕೆ ಹೈಕಮಿಷನರ್ ನೇಮಕ ಆಗಿದ್ದು ಈ ಕಾಯ್ದೆಯ ಮೂಲಕ. ಭಾರತಕ್ಕೆ ಹೈಕಮಿಷನರ್ ನೇಮಕಕ್ಕೆ ಅವಕಾಶ ಮಾಡಿದ ಕಾಯ್ದೆ ಯಾವುದು ಅಂತ ಹೇಳಿದ್ರೆ 1919 ಕಾಯ್ದೆ ಅನ್ನೋದು ನಮಗೆ ನೆನಪಲ್ಲಿದೆ. ಒಂದು ಹೈಕಮಿಷನರ್ ಅಂತಕ್ಕಂಥ ಹುದ್ದೆಯನ್ನು ಸೃಷ್ಟಿ ಮಾಡಿ ಭಾರತಕ್ಕೆ ನೇಮಕ ಮಾಡ್ತಾರೆ. ಇನ್ನ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡ್ತಾರೆ. ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಡ್ತಾರೆ. ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳನ್ನ ಅಭಿವೃದ್ಧಿಗೊಳಿಸ್ತೀವಿ ಅನ್ನೋ ಭರವಸೆಯನ್ನ ಈ ಕಾಯ್ದೆ ಕೊಡ್ತು. ಈ ಯಾವ್ದು ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆ ಅಂದ್ರೆ ಇವತ್ತಿನ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ, ಪುರಸಭೆಗಳು, ಪಟ್ಟಣ ಪಂಚಾಯತಿಗಳು, ನಗರ ಸಭೆಗಳು, ಜಿಲ್ಲಾ ಪಂಚಾಯತಿಗಳು ಏನ್ ಹೇಳ್ತೀವಲ್ಲ, ಇವುಗಳನ್ನ ನಾವು ಸ್ಥಳೀಯ ಸಂಸ್ಥೆಗಳು ಅಂತ ಕರಿತೀವಿ. ಸ್ಥಳೀಯ ಸಂಸ್ಥೆಗಳು ಸ್ವಯಂ ಆಡಳಿತ ಉಳ್ಳಂತಹ ಸ್ಥಳೀಯ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ, ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂತ ಸಂಸ್ಥೆಗಳು. ಸೊ ಈ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನ ಕೊಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಈ ಕಾಯ್ದೆ ಕೊಡ್ತಾ ಹೋಗ್ತದೆ. ಇನ್ನ ಇವತ್ತಿನ ಬಜೆಟ್ ನಾವು ಕೇಳಿದ್ವಿ ಅಲ್ಲ, ಬಜೆಟ್ ಆಯವ್ಯಯ. ಸೊ ಕೇಂದ್ರ ಸರ್ಕಾರ ಒಂದು ಬಜೆಟ್ ಮಂಡನೆ ಮಾಡುತ್ತೆ, ರಾಜ್ಯ ಸರ್ಕಾರ ಒಂದು ಬಜೆಟ್ ಮಂಡನೆ ಮಾಡುತ್ತೆ ಅಲ್ವಾ. ಸೊ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಬಜೆಟ್ ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನ ಪ್ರತ್ಯೇಕ ಮಾಡಿರ್ತಕ್ಕಂಥ ಕಾಯ್ದೆ ಈ 1919 ಕಾಯ್ದೆ. ಹಾಗಾಗಿ 1919 ಕಾಯ್ದೆ ಹಲವು ಅಂಶಗಳಿಗೆ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ, ಪ್ರಮುಖ ಅಂತ ಅನಿಸ್ಕೊಳ್ಳುತ್ತೆ, ಪ್ರಮುಖವಾದ ಕಾಯ್ದೆ ಅಂತ ಅನಿಸ್ಕೊಳ್ಳುತ್ತೆ. ಕಾರಣ ಇದೆ, ದ್ವಿಸದನ ಶಾಸಕಾಂಗ ಜಾರಿಗೊಳಿಸಿದ ಕಾಯ್ದೆ ಅಂದ್ರಪ್ಪ ಇದೆ. ಸೊ ಪ್ರಾಂತ್ಯಗಳ ಬಜೆಟ್ ಅನ್ನ ಕೇಂದ್ರ ಬಜೆಟ್ ನಿಂದ ಪ್ರತ್ಯೇಕ ಮಾಡಿಸಿದ ಕಾಯ್ದೆ ಅಂತಂದ್ರೆ 1919. ಹೈಕಮಿಷನರ್ ನ ನೇಮಕ ಮಾಡಿದಂತಹ ಕಾಯ್ದೆ ಯಾವುದು ಅಂದ್ರೆ ಅದು 1919 ಕಾಯ್ದೆ. ನೆಕ್ಸ್ಟ್ ನೋಡಿ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ. ನಾವು ಲಾಸ್ಟ್ ಪಾಯಿಂಟ್, ಲಾಸ್ಟ್ ಕಾಯ್ದೆ ಹೇಳಿದ್ವಿ 1919 ಮಿಂಟೋ ಮಾರ್ಲೆ ಸುಧಾರಣೆ ಹೇಳ್ಬೇಕಾದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಮಾಡ್ತು ಅಂತ ಹೇಳಿ ಆ ಮತಗಟ್ಟೆನ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ವಿಸ್ತರಿಸುತ್ತೆ. ಏನ್ ವಿಸ್ತರಿಸುತ್ತೆ? ಅಲ್ಲಿವರೆಗೂ ಮುಸ್ಲಿಮರಿಗಷ್ಟೇ ಪ್ರತ್ಯೇಕ ಒಂದು ರಿಸರ್ವೇಶನ್ ಅನ್ನ ಕೊಟ್ಟಿರ್ತಕ್ಕಂತ ಈ ಕಾಯ್ದೆ ಮುಂದುವರೆದು 1919 ಕಾಯ್ದೆಯಲ್ಲಿ ಈ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನ ಸಿಖ್ಖರಿಗೆ, ಆಂಗ್ಲೋ ಇಂಡಿಯನರಿಗೆ ಜೊತೆಗೆ ಯುರೋಪಿಯನ್ನರಿಗೆ ವಿಸ್ತರಣೆ ಮಾಡ್ತು. ಸೊ ಇಲ್ಲಿ ನಾವು ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನ ವ್ಯವಸ್ಥೆಗೊಳಿಸಿದ ಕಾಯ್ದೆ ಅಂದ್ರೆ ನಾವು ಬರೀಬೇಕಾಗಿರೋದು 1909 ಮಿಂಟೋ ಮಾರ್ಲೆ ಕಾಯ್ದೆನೆ ಬರೀಬೇಕು. ಆದ್ರೆ ಆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನ ವಿಸ್ತರಿಸಿದ ಕಾಯ್ದೆ ಅಂತ ಬಂದಾಗ 1919 ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಬರ್ಕೊಳ್ತೀವಿ. ಯಾರಿಗೆ ವಿಸ್ತರಿಸಿದ್ರು? ಅಲ್ಲಿವರೆಗೂ ಮುಸ್ಲಿಮರಿಗಿದ್ದಂತಹ ಕಾಯ್ದೆಯನ್ನ, ಪ್ರತ್ಯೇಕ ಮತಗಟ್ಟಾ ವ್ಯವಸ್ಥೆಯನ್ನ ಸಿಖ್ಖರಿಗೆ ವಿಸ್ತರಿಸ್ತಾರೆ, ಆಂಗ್ಲೋ ಇಂಡಿಯನರಿಗೆ ವಿಸ್ತರಿಸ್ತಾರೆ, ಜೊತೆಗೆ ಯುರೋಪಿಯನ್ನರು ಕೂಡ ಈ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನ, ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಪಡ್ಕೊಳ್ಳುವ ಅವಕಾಶವನ್ನ ಈ ಕಾಯ್ದೆ ಮೂಲಕ ಪಡೀತಾರೆ. ಸೊ ಇದಿಷ್ಟು ಭಾರತ ಸರ್ಕಾರದ ಕಾಯ್ದೆ 1919 ಅಥವಾ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆಯ ಸುಧಾರಣೆಯ ಪ್ರಮುಖಾಂಶಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಇಷ್ಟು ಅಂಶಗಳನ್ನ ನಾವು ಬರಿಬೇಕು. ಮುಂದುವರೆದು ಭಾರತ ಸರ್ಕಾರದ ಕಾಯ್ದೆ 1935. ಕಷ್ಟ ಅಲ್ವಾ? ಏನು ಕಾಯ್ದೆ ಮೇಲೆ ಕಾಯ್ದೆ, ಕಾಯ್ದೆ ಮೇಲೆ ಕಾಯ್ದೆ ಹೇಳ್ಕಂತ ಹೋಗ್ತಾ ಇದ್ದಾರೆ. ನಾವು ನೆನ್ಪಿಟ್ಕೊಳ್ಳೋದು ಹೇಗೆ ಅಲ್ವಾ? ಅನಿವಾರ್ಯ, ಏನು ಮಾಡೋದಿಲ್ಲ. ನೋಡಿ, ಕಾಯ್ದೆಗಳ ವಿಚಾರಕ್ಕೆ ಬಂದಾಗ ಭಾರತದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಎಲ್ಲ ಕಾಯ್ದೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಇಂದಿನ ಭಾರತದ ಸಂವಿಧಾನಕ್ಕೆ ತಳಪಾಯಗಳಾಗುತ್ತೆ. ಅದರಲ್ಲೂ 1935 ಕಾಯ್ದೆ ಏನಿದೆ, ಭಾರತ ಸರ್ಕಾರದ ಕಾಯ್ದೆ, ಇದು ಸಂವಿಧಾನಾತ್ಮಕ ಬೆಳವಣಿಗೆ, ಆಧುನಿಕ ಸಂವಿಧಾನದ ರಚನೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಕಾಯ್ದೆ 1935 ಕಾಯ್ದೆ. ಈ ಕಾಯ್ದೆ ರೂಪುಗೊಳ್ಳುವುದಕ್ಕೆ ಆಧಾರ ಏನು ಅಂತ ನೋಡಿದ್ರೆ 1928ರಲ್ಲಿ ಮೋತಿಲಾಲ್ ನೆಹರು
ಕೇಳಿದಿಲ್ಲ? ಮೋತಿಲಾಲ್ ನೆಹರು. ಎಸ್, ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಕೈಗೊಂಡಿರ್ತಕ್ಕಂಥ ನಿರ್ಣಯಗಳು 1935ರ ಈ ಕಾಯ್ದೆಯ ರಚನೆಗೆ ಮೂಲವಾಗಿ ಪರಿಗಣಿಸುತ್ತೆ. ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾಗಿರ್ತಕ್ಕಂಥ ಸಮಿತಿ ವರದಿಯನ್ನು ಕೊಡುತ್ತೆ. ಆ ವರದಿಯ ಅನುಸಾರವಾಗಿ ಈ ಕಾಯ್ದೆ ರಚನೆಯಾಗುತ್ತೆ. ಹಾಗಾಗಿ ಇದನ್ನ ನಾವು ಭಾರತ ಸರ್ಕಾರದ ಕಾಯ್ದೆ ಅಂತ ಕರಿತೀವಿ. ಯಾಕೆಂದ್ರೆ ಇಂದಿನ ಸಂವಿಧಾನದ ಆಶಯ ಮೂಲ ಎಲ್ಲಿ ರಚನೆಯಾಗಿದೆ ಅಂದ್ರೆ 1935ರ ಕಾಯ್ದೆಯ ಅನ್ವಯ ಇವತ್ತಿನ ಸಂವಿಧಾನಕ್ಕೆ ತಳಪಾಯ ಆಗುತ್ತೆ. ಎಸ್, ಯಾಕೆ ಇದು ಪ್ರಮುಖ ಆಗುತ್ತೆ ಅನ್ನೋದನ್ನ ನೋಡಿದ್ರೆ, ಈ ಹಿಂದೆ ತಂದಿರ್ತಕ್ಕಂಥ ಬಹಳಷ್ಟು ಕಾಯ್ದೆಗಳು, ಅದು ರೆಗ್ಯುಲೇಟಿಂಗ್ ಕಾಯ್ದೆ ಇರಲಿ, ಪಿಟ್ಸ್ ಇಂಡಿಯಾ ಕಾಯ್ದೆ ಇರಲಿ, ಚಾರ್ಟರ್ ಕಾಯ್ದೆಗಳಿರಲಿ, ಇವುಗಳೆಲ್ಲ ಯಾರಿಗೆ ಅಪ್ಲೈ ಆಗ್ತಾ ಇತ್ತು ಅಂದ್ರೆ ಬ್ರಿಟಿಷರು ಭಾರತದಲ್ಲಿ ಗೆದ್ದು ತಮ್ಮ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಸಂಸ್ಥಾನಗಳು, ಅಂದ್ರೆ ಭಾರತದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ, ಭಾರತದ ಬ್ರಿಟಿಷ್ ಸಂಸ್ಥಾನಗಳಿಗೆ ಈ ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಕಾಯ್ದೆಗಳು ಅಪ್ಲೈ ಆಗ್ತಾ ಇತ್ತು. ಬಿಟ್ರೆ ಭಾರತದಲ್ಲಿ ಸ್ವತಂತ್ರವಾಗಿದ್ದ ದೇಶೀಯ ಸಂಸ್ಥಾನಗಳಿಗೆ ಈ ಹಿಂದೆ ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಯಾವುದೇ ಕಾಯ್ದೆಗಳು ಅಪ್ಲೈ ಆಗ್ತಾ ಇರಲಿಲ್ಲ. ಆದರೆ 1935ರ ಭಾರತ ಸರ್ಕಾರ ಕಾಯ್ದೆ ಇದೆಯಲ್ಲ, ಇದು ಬ್ರಿಟಿಷ್ ಸಾಮ್ರಾಜ್ಯದ ಬ್ರಿಟಿಷ್ ಪ್ರಾಂತ್ಯಗಳಿಗೆ ಅಷ್ಟೇ ಸೀಮಿತಗೊಳ್ಳದೆ ಭಾರತದ ದೇಶೀಯ ಸಂಸ್ಥಾನಗಳನ್ನು ಸೇರಿದಂತೆ ಒಟ್ಟಾರೆ ಭಾರತದ ವ್ಯಾಪ್ತಿಗೆ ಸಂಪೂರ್ಣವಾಗಿ ಅನ್ವಯ ಆಗಿರ್ತಕ್ಕಂಥ ಕಾಯ್ದೆ ಭಾರತ ಸರ್ಕಾರದ ಕಾಯ್ದೆ ಆಗುತ್ತೆ. ಹಾಗಾಗಿ ಇದು ಬಹಳ ಮುಖ್ಯ ಕಾಯ್ದೆಯಾಗಿ ಪರಿಣಮಿಸುತ್ತೆ. ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ, ನೋಡಿ, ವೆರಿ ಫಸ್ಟ್ ಅಲ್ಲ ಹೇಳ್ತಾ ಇದ್ರು, ಆಗ್ಲೇ ಹೇಳ್ತಾ ಇದ್ರು, ಕೇವಲ ಬ್ರಿಟಿಷ್ ಪ್ರಾಂತ್ಯಗಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಈ ಕಾಯ್ದೆ. ಮತ್ತೆ ಯಾರಿಗೆ? ನೋಡಿ, ಬ್ರಿಟಿಷ್ ಪ್ರಾಂತ್ಯಗಳು, ಭಾರತದಲ್ಲಿದ್ದಂತಹ ಬ್ರಿಟಿಷ್ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನಗಳು, ಅಂದ್ರೆ ದೇಶೀಯ ಸಂಸ್ಥಾನಗಳು ಅಂದ್ರೆ ಇವರು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ರು, ಸ್ವತಂತ್ರವಾಗಿ ಆಡಳಿತ ನಡೆಸ್ತಾ ಇದ್ರು. ಈ ದೇಶೀಯ ಸಂಸ್ಥಾನಗಳಿಗೂ ಈ ಕಾಯ್ದೆ ಅನ್ವಯ ಆಗುತ್ತೆ, ಬ್ರಿಟಿಷ್ ಪ್ರಾಂತ್ಯಗಳಿಗೂ ಕಾಯ್ದೆ ಅನ್ವಯ ಆಗುತ್ತೆ. ಮತ್ತೆ ಕೆಲವೊಂದು ಆಶ್ರಿತ ರಾಜರುಗಳು ಅಂತ ಇದೆ, ಅಂದ್ರೆ ಅವರು ಬ್ರಿಟಿಷರಿಂದ ಗೆಲ್ಲಲ್ಪಟ್ಟು ಬ್ರಿಟಿಷರು ಆ ದೊರೆಗಳ ಮೇಲ್ವಿಚಾರಣೆ ಮಾಡ್ತಾ ಇದ್ರು, ಆದ್ರೆ ಆ ಪ್ರದೇಶಗಳಲ್ಲಿ ಬ್ರಿಟಿಷ್ ನೇರವಾಗಿ ಆಡಳಿತ ನಡೆಸ್ತಾ ಇದ್ರು. ಆಶ್ರಿತ ರಾಜರು, ಯಾರ ಆಶ್ರಿತ ರಾಜರು? ಬ್ರಿಟಿಷ್ ಆಶ್ರಿತ ರಾಜರು. ಆಡಳಿತ ನೋಡ್ಕೊಳ್ತಾ ಇದ್ದಿದ್ದ ರಾಜ, ಆದ್ರೆ ಅವನಿಗೆ ಸ್ವತಂತ್ರ ಇಲ್ಲ, ಆಶ್ರಿತ ರಾಜ. ಸೊ ಮೂವರಿಗೆ ನೋಡಿ, ಬ್ರಿಟಿಷ್ ಪ್ರಾಂತ್ಯಗಳಿಗೆ, ದೇಶೀಯ ಸಂಸ್ಥಾನಗಳಿಗೆ, ಆಶ್ರಿತ ರಾಜರಿಗೆ ಎಲ್ಲರನ್ನೂ ಒಳಗೊಂಡಂತೆ ಒಂದು ಅಖಿಲ ಭಾರತ ಒಕ್ಕೂಟದ ರಚನೆಗೆ ಈ ಕಾಯ್ದೆ ಅವಕಾಶವನ್ನ ಕಲ್ಪಿಸಿತು. 1935ರ ಕಾಯ್ದೆಯ ಪ್ರಮುಖಾಂಶಗಳನ್ನ ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಪಾಯಿಂಟ್ ಅಲ್ಲಿ ಒಂದು ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶ ನೀಡತಕ್ಕಂಥ ಕಾಯ್ದೆ 1935ರ ಕಾಯ್ದೆ ಅನ್ನೋದು ನೆನಪಲ್ಲಿರಲಿ. ಯಾರು ಒಕ್ಕೂಟ ಅಂತ ಬಂದಾಗ ಆ ಒಕ್ಕೂಟದಲ್ಲಿ ಬ್ರಿಟಿಷ್ ಸಂಸ್ಥಾನ, ದೇಶೀಯ ಸಂಸ್ಥಾನ ಜೊತೆಗೆ ಆಶ್ರಿತ ರಾಜರುಗಳನ್ನ ಒಳಗೊಂಡಂತೆ ಒಂದು ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶ ಸಿಕ್ತು. ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನ ಸ್ಥಾಪನೆ ಮಾಡಲಾಯಿತು. ನೆನಪಿದ್ಯಾ? ನಾವು ಹಿಂದಿನ ಕಾಯ್ದೆ ಅಂದ್ರೆ 1919ರ ಮಾಂಟೆಗೊ ಚೆಮ್ಸ್ಫರ್ಡ್ ಕಾಯ್ದೆಯಲ್ಲಿ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಜಾರಿಗೊಳಿಸಲಾಗಿತ್ತು ಅಂತ ಹೇಳಿದ್ರು, ರೈಟ್? ಇಲ್ಲೇನ್ ಮಾಡ್ತಾರೆ? ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನ ಜಾರಿಗೊಳಿಸ್ತಾರೆ, ಬದಲಾಗಿ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನ ರದ್ದುಗೊಳಿಸಲಾಯಿತು. ಚೇಂಜಸ್ ಅನ್ನ ಹೈಲೈಟ್ ಮಾಡ್ತಾರೆ. 1919ರ ಮಾಂಟೆಗೊ ಚೆಮ್ಸ್ಫರ್ಡ್ ಕಾಯ್ದೆಯಲ್ಲಿ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನ ಜಾರಿಗೊಳಿಸಿದ್ರು, ರೈಟ್? ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಜಾರಿಗೊಳಿಸಿದ್ರು. ಆದರೆ 1935ರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನ ಜಾರಿಗೊಳಿಸಿ
ಪ್ರಾಂತ್ಯಗಳಲ್ಲಿ ಅದುವರೆಗೂ ಇದ್ದಂತಹ ದ್ವಿಸರ್ಕಾರವನ್ನ ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನ ನೀಡಲಾಯಿತು. ಬಹಳಷ್ಟು ಪರೀಕ್ಷೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ತರದ ಪ್ರಶ್ನೆಗಳನ್ನು ಕೇಳ್ಬಿಡ್ತಾರೆ. ಏನ್ ಕೇಳ್ತಾರೆ? ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಿದ ಕಾಯ್ದೆ ಯಾವುದು? ಯಾವ ಕಾಯ್ದೆ ಬರೀಬೇಕು ಅನ್ನೋದು ಕನ್ಫ್ಯೂಸ್. ಏನಿಲ್ಲ, 1935 ಕಾಯ್ದೆ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಿದ ಕಾಯ್ದೆ. ಅಲ್ಲಿವರೆಗೂ ದ್ವಿಸರ್ಕಾರಕ್ಕೆ ಅವಕಾಶ ಇರುತ್ತೆ. 1919 ಕಾಯ್ದೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರಗೊಳಿಸಿರುತ್ತೆ. ಆದ್ರೆ 35 ಕಾಯ್ದೆಯಲ್ಲಿ ಕೇಂದ್ರದಲ್ಲಿ ದ್ವಿಸರ್ಕಾರಕ್ಕೆ ಅವಕಾಶ ಕೊಡುತ್ತೆ, ಪ್ರಾಂತ್ಯಗಳಲ್ಲಿದ್ದ ದ್ವಿಸರ್ಕಾರವನ್ನ ರದ್ದುಗೊಳಿಸಿತು. ಬಹಳ ಮುಖ್ಯವಾಗಿ 1935 ಕಾಯ್ದೆ ಅಂದಾಗ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತು. RBI ಅಂತ ಕರೀತಾರಲ್ಲ, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ RBI ರಚನೆಗೆ ಅವಕಾಶ ನೀಡಿದಂತಹ ಕಾಯ್ದೆ ಯಾವುದು ಅಂತ ಹೇಳಿದ್ರೆ 1935 ಕಾಯ್ದೆ. 35 ಕಾಯ್ದೆಯ ಪ್ರಕಾರ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಸ್ಥಾಪನೆಯಾಗುತ್ತೆ. ಇವತ್ತಿಗೂ ಭಾರತದ ಎಲ್ಲ ಹಣಕಾಸಿನ ಚಟುವಟಿಕೆಗಳನ್ನ ನಿಯಂತ್ರಿಸತಕ್ಕಂತ ಬ್ಯಾಂಕ್ ಅಂದ್ರೆ ಅದು ಭಾರತೀಯ ರಿಸರ್ವ್ ಬ್ಯಾಂಕ್. ಬ್ಯಾಂಕ್ಗಳ ಬ್ಯಾಂಕ್ ಅಂತಾನೆ ನಾವು ಅದನ್ನ ಅಭ್ಯಾಸ ಮಾಡ್ತೀವಿ. ನೀವು ವ್ಯವಹಾರ ಅಧ್ಯಯನಕ್ಕೆ ಹೋದ್ರೆ ಬ್ಯಾಂಕುಗಳು ಅಂತಾನೆ ಪಾಠ ಬರುತ್ತೆ, ಅಲ್ಲಿ ಬ್ಯಾಂಕ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತೀರಾ. ಅದ್ ನೆನಪಿರ್ಲಿ, ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದಂತಹ ಕಾಯ್ದೆ 1935 ಕಾಯ್ದೆ. ಇನ್ನ ಈ ಕಾಯ್ದೆಯ ಪ್ರಮುಖಾಂಶಗಳನ್ನ ನೋಡಿದ್ರೆ, ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿತು. ಫೆಡರಲ್ ಕೋರ್ಟ್ ಸ್ಥಾಪನೆ ನೆನಪಿರ್ಲಿ, ಭಾರತದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದಂತಹ ಕಾಯ್ದೆ 1773 ರೆಗ್ಯುಲೇಟಿಂಗ್ ಕಾಯ್ದೆ. ರೈಟ್, ಕೋರ್ಟಿನ ವಿಚಾರಕ್ಕೆ ಬಂದಾಗ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ 1773 ರೆಗ್ಯುಲೇಟಿಂಗ್ ಕಾಯ್ದೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದಂತಹ ಕಾಯ್ದೆ 1935 ಭಾರತ ಸರ್ಕಾರ ಕಾಯ್ದೆ. ಸೊ ಇದಿಷ್ಟು ಭಾರತ ಸರ್ಕಾರ ಕಾಯ್ದೆ 1935 ಪ್ರಮುಖಾಂಶಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ರೆ ಇವುಗಳನ್ನ ಬರೀಬೇಕಾಗುತ್ತೆ. ಈ ಪಾಯಿಂಟ್ ಗಳನ್ನ ಪಟ್ಟಿ ಮಾಡಬೇಕಾಗುತ್ತೆ. ಸೊ ಪ್ರಶ್ನೆ ಹೇಗಾದ್ರೂ ಕೇಳ್ತಾನೆ, 1935 ಕಾಯ್ದೆ ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ಸಮರ್ಥಿಸಿ ಅಂತ ಕೇಳ್ಬೋದು. ಸೊ ಸಮರ್ಥಿಸಿ ಅಂತ ಕೇಳುವಂತ ಪ್ರಶ್ನೆಗಳಿಗೆ ಯಾಕೆ ಅಂತ ವಿಶದೀಕರಿಸಬೇಕು. ಬರೀ ಪಾಯಿಂಟ್ ಬರದೇ ಆಗಲ್ಲ, ಈ ಕಾರಣಗಳಿಂದಾಗಿ, ಈ ಪಾಯಿಂಟ್ ಇದಕ್ಕೆ ಅವಕಾಶ ಮಾಡಿಕೊಡ್ತು, ಈ ಕಾರಣದಿಂದಾಗಿ ಅದನ್ನ ಸಂವಿಧಾನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೇಕಾಗುತ್ತೆ. ಸೊ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಡ್ಬಿಡೋಣ. 1935 ಕಾಯ್ದೆಯ ಪ್ರಮುಖಾಂಶಗಳು: ಬ್ರಿಟಿಷ್ ಪ್ರಾಂತ್ಯಗಳು, ದೇಶೀಯ ಪ್ರಾಂತ್ಯಗಳು, ಆಶ್ರಿತ ರಾಜರನ್ನ ಒಳಗೊಂಡಂತೆ ಒಂದು ಅಖಿಲ ಭಾರತ ಒಕ್ಕೂಟದ ರಚನೆಗೆ ಅವಕಾಶ ಮಾಡಿದಂತಹ ಕಾಯ್ದೆ 35 ಕಾಯ್ದೆ. ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಜಾರಿಗೊಳಿಸಿದಂತಹ ಕಾಯ್ದೆ. ಅದಕ್ಕೆ ಪ್ರತಿಯಾಗಿ, ಅದಕ್ಕೆ ಬದಲಾಗಿ ಏನ್ ಮಾಡ್ತಾರೆ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನ ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನ ಕೊಡ್ತು. ಅದನ್ನ ಪಕ್ಕದಲ್ಲೇ ಒಂದು ಕೆಳಗೆ ಒಂದು ಬರ್ಕೊಂಡು. ಇನ್ನ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿರತಕ್ಕಂತ ಕಾಯ್ದೆ ಇದಾಗಿದೆ. ಜೊತೆಗೆ ಭಾರತದ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದಂತಹ ಕಾಯ್ದೆ 1935 ಕಾಯ್ದೆ. ಸೊ ಇದಿಷ್ಟು ಭಾರತದಲ್ಲಿ ಸಂವಿಧಾನದ ಬೆಳವಣಿಗೆ ಅಂತ ಬಂದಾಗ ಜಾರಿಗೊಳಿಸಿರ್ತಕ್ಕಂಥ ಹಲವಾರು ಕಾಯ್ದೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾಯ್ದೆಗಳ ಬಗ್ಗೆ ನಾವೀಗ ಅಭ್ಯಾಸ ಮಾಡಿ ಒಂದಷ್ಟು ಅಭ್ಯಾಸಕ್ಕೆ ಬಂದ್ಬಿಡೋಣ. ಅಭ್ಯಾಸದಲ್ಲಿ ಈ ಪಾಠದಲ್ಲಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಕ್ಕಂಥ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನ ನಾವು ಪಟ್ಟಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದನೇದಾಗಿ ಫಸ್ಟ್ ಕ್ವಶನ್, ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿ
ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿ. ಸೊ ವಿಶ್ಲೇಷಿಸಿ ಅನ್ನೋ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಕೇಳಿದಾಗ ನೀವು ಅದಕ್ಕೆ ಸಮರ್ಥನೆ ಕೊಡ್ಬೇಕು. ನೀವು ಬರೀತಕ್ಕಂತ ಉತ್ತರದಲ್ಲಿ ವಿಶ್ಲೇಷಣೆ ಇರಬೇಕು. ಯಾವ ಅಂಶಗಳನ್ನ ಇಟ್ಕೊಂಡು ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ರೂಪಿಸಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಬರೀಬೇಕು, ವಿಮರ್ಶೆ ಮಾಡಬೇಕು. ಅದು ಸರಿ ಇತ್ತಾ ತಪ್ಪಿತ್ತಾ, ಏನಾಯ್ತು, ಅದರ ಪರಿಣಾಮಗಳು ಅನ್ನೋದ ಬರಿಬೇಕಾಗುತ್ತೆ. ಸೆಕೆಂಡ್ ಕ್ವಶನ್, ಬ್ರಿಟಿಷ್ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳಾದವು. ಥರ್ಡ್ ಕ್ವೆಶ್ಚನ್, ರೈತವಾರಿ ಪದ್ಧತಿಯು ಒಳಗೊಂಡಿದ್ದ ಪ್ರಮುಖ ಅಂಶಗಳು ಯಾವುವು? ಸೊ ನೋಡಿ, ರೈತವಾರಿ ಪದ್ಧತಿ ಒಳಗೊಂಡಿದ್ದ ಪ್ರಮುಖಾಂಶಗಳು ಯಾವುವು ಅಂತ ಕೇಳಿದಾಗ ಇಲ್ಲಿ ಆ ಪ್ರಶ್ನೆನ ಒಂದಷ್ಟು ಮಾರ್ಪಾಡು ಮಾಡಬಹುದು ಪರೀಕ್ಷೆಯಲ್ಲಿ. ರೈತವಾರಿ ಪದ್ಧತಿ ಜಮೀನ್ದಾರಿ ಪದ್ಧತಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಬಹುದು, ಅಥವಾ ರೈತವಾರಿ ಪದ್ಧತಿ ಜಮೀನ್ದಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿಗಳು ಹೇಗೆ ಭಿನ್ನವಾಗಿದೆ ಅಂತ ಕೇಳಬಹುದು, ಅಥವಾ ಸಾಮ್ಯತೆ ಕೇಳಬಹುದು. ಸೊ ಜಮೀನ್ದಾರಿ ಪದ್ಧತಿಯಲ್ಲಿ ಇಲ್ಲದೆ ಇರುವ ಯಾವ ಅಂಶಗಳು ರೈತವಾರಿ ಪದ್ಧತಿಯಲ್ಲಿ ಇದೆ? ಸೊ ಈ ತರದ ಕಂಪ್ಯಾರಿಸನ್, ಎರಡನ್ನ ಹೋಲಿಕೆ ಮಾಡಿ ವ್ಯತ್ಯಾಸ ಬರೀತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಪ್ರತಿಯೊಂದು ಕಂದಾಯ ಪದ್ಧತಿಯ ಬಗ್ಗೆ ನಾವು ವಿವರವಾಗಿ ಪಾಯಿಂಟ್ಗಳನ್ನ ಮಾಡಿಟ್ಕೊಂಡ್ರೆ ಪ್ರಶ್ನೆಗಳನ್ನ ಯಾವುದೇ ರೀತಿಯಲ್ಲಿ ಕೇಳಿದ್ರು ಕೂಡ ಬರೆಯಲಿಕ್ಕೆ ಸಾಧ್ಯ ಆಗುತ್ತೆ. ಫೋರ್ತ್ ಕ್ವೆಶ್ಚನ್, ಬ್ರಿಟಿಷರ ಕಂದಾಯ ನೀತಿಯಿಂದಾದ ಪರಿಣಾಮಗಳು. ಬ್ರಿಟಿಷರ ಕಂದಾಯ ನೀತಿಯಿಂದಾದ ಪರಿಣಾಮಗಳು. ಸೊ ಕಂದಾಯ ನೀತಿ ಪರಿಣಾಮ ಅಂತ ಬಂದಾಗ 3 ರೀತಿಯ ಕಂದಾಯ ಪದ್ಧತಿಗಳಿದೆ ಅಲ್ವಾ? ರೈತವಾರಿ ಇರ್ಲಿ, ಮಹಲ್ವಾರಿ ಇರ್ಲಿ, ಜಮೀನ್ದಾರಿ, 3 ಕಂದಾಯ ಪದ್ಧತಿಗಳನ್ನು ಜಾರಿಗೊಳಿಸಿದ್ರಿಂದ ಭಾರತೀಯ ರೈತರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅನ್ನೋದನ್ನ ನಾವು ಪಟ್ಟಿ ಮಾಡಿಕೊಂಡಿದ್ದೀವಿ. ಅವುಗಳನ್ನ ಅಭ್ಯಾಸ ಮಾಡಿ. 5ನೇದು, ಬ್ರಿಟಿಷ್ ಕಂದಾಯ ನೀತಿಗಳಿಂದ ಆಯ್ತಲ್ಲ, ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು. ಬ್ರಿಟಿಷ್ ಶಿಕ್ಷಣ ನೀತಿಯ ಪರಿಣಾಮಗಳು. ಶಿಕ್ಷಣ ನೀತಿಯ ಪರಿಣಾಮಗಳು, ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೊಳಿಸಿದ್ರಿಂದಾದಂತಹ ಪರಿಣಾಮಗಳೇನು ಅನ್ನೋದನ್ನ ಪಟ್ಟಿ ಮಾಡಬೇಕಾಗುತ್ತೆ. 6ನೇದು, ಬಹಳ ಮುಖ್ಯವಾಗಿ ಕೇಳ್ತಾ ಇರ್ತಾರೆ ಪರೀಕ್ಷೆಗಳಲ್ಲಿ, ರೆಗ್ಯುಲೇಟಿಂಗ್ ಕಾಯ್ದೆಯ ನಿಬಂಧನೆಗಳನ್ನು ತಿಳಿಸಿ. ಪಟ್ಟಿ ಮಾಡಿ ಅಂತ ಕೇಳಿ. 1858ರ ಭಾರತ ಸರ್ಕಾರ ಕಾಯ್ದೆ. ಭಾರತ ಸರ್ಕಾರ ಕಾಯ್ದೆ ಅಂತ ನಾವು ಕೇಳ್ಬೋದು, ಅಥವಾ ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ಬೇಕಾದ್ರೂ ಕೇಳ್ಬೋದು. ವಿಕ್ಟೋರಿಯಾ ರಾಣಿ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು? ಪಟ್ಟಿ ಮಾಡಬೇಕು. 8, 1935ರ ಕಾಯ್ದೆ. 1935ರ ಕಾಯ್ದೆಯ ಪ್ರಮುಖ ಅಂಶಗಳು.
35 ಭಾರತ ಸರ್ಕಾರ ಕಾಯ್ದೆ ಲಾಸ್ಟ್ ಹೇಳಿದಿಲ್ಲ 1919 ಕಾಯ್ದೆ 1919 ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದೆ. ಹಾಗೇನೆ ಈ 1935 ಕಾಯ್ದೆ ಇದೆಯಲ್ಲ, ಇದು ಭಾರತದ ಸಂವಿಧಾನದ ಬುನಾದಿ ಹೇಗೆ ಸಮರ್ಥಿಸಿ ಅಂತ ಕೂಡ ಕೇಳಿದೆ. ಸೊ ನೀವು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ್ರೆ ಫಸ್ಟ್ ಪ್ರಶ್ನೆನ ನೀಟಾಗಿ ಓದ್ಕೊಳ್ಳಿ. ಯಾವ ಹಿನ್ನೆಲೆಯಲ್ಲಿ ಪ್ರಶ್ನೆ ಕೇಳಿದರೆ, ಎಷ್ಟು ಅಂಕಕ್ಕೆ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ. 2 ಅಂಕಕ್ಕ, 3 ಅಂಕಕ್ಕ, 4 ಅಂಕಕ್ಕ ಹೇಗೆ ಕೇಳಿದಾರ ಪ್ರಶ್ನೆನ, ಆ ಪ್ರಶ್ನೆನ ಅರ್ಥೈಸಿಕೊಂಡು ಪ್ರಶ್ನೆಗೆ ಎಷ್ಟು ಬೇಕಾಗಿದೆಯೋ ಅಷ್ಟನ್ನು ಮಾತ್ರ ಉತ್ತರಿಸಿ. ಈಗ ಕಾಯ್ದೆ ಪ್ರಮುಖಾಂಶಗಳನ್ನ ಕೇಳಿದ್ರೆ ಪ್ರಮುಖಾಂಶಗಳನ್ನ ಅಷ್ಟೇ ಬರಿಬೇಕಾಗುತ್ತೆ. ಆದ್ರೆ ಆ ಕಾಯ್ದೆ ಹೇಗೆ ಸಮರ್ಥಿಸಿ ಅಂತ ಬಂದಾಗ ಅದರಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿ ಸಮರ್ಥನೆ ಕೊಡ್ಬೇಕಾಗುತ್ತೆ. ಪ್ರಮುಖಾಂಶ ಪಟ್ಟಿ ಮಾಡಿ ಅಂತ ಬಂದಾಗ ಪ್ರಮುಖಾಂಶ ಅಷ್ಟೇ. 1935 ಕಾಯ್ದೆ ಪ್ರಮುಖಾಂಶಗಳು ಅಂತ ಕೇಳಿದ್ರೆ ಪ್ರಮುಖಾಂಶಗಳನ್ನು ಪಟ್ಟಿ ಮಾಡಿಬಿಡುವುದು. ಆದ್ರೆ ಇದು ಸಂವಿಧಾನದ ತಳಹದಿ ಹೇಗೆ ಸಮರ್ಥಿಸಿ ಅಂತ ಬಂದಾಗ ಯಾವ ಕಾರಣಗಳಿಗಾಗಿ ಅದು ಸಂವಿಧಾನದ ತಳಹದಿ ಅಂತ ನಾವು ಅದನ್ನ ಸಮರ್ಥಿಸ್ತೀವಿ ಅಂತ ಹೇಳಿ ಸಮರ್ಥನೆ ಬರೀಬೇಕಾಗುತ್ತೆ. ಸೊ ಇವಿಷ್ಟು ಪ್ರಶ್ನೆಗಳು ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು. ಇನ್ನ ಉಳಿದಂತೆ ಡ್ಯಾಶಸ್ಗಳು ಬರುತ್ತೆ, ಮಲ್ಟಿಪಲ್ ಚಾಯ್ಸಿಗೆ ಬರುತ್ತೆ, ಎಲ್ಲಿ ಬೇಕಾದ್ರೂ ಬರುತ್ತೆ. ಸೊ ಕೇವಲ ಈ ಅಧ್ಯಾಯವನ್ನ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಭ್ಯಾಸ ಮಾಡುತ್ತೆ. ಈ ಕಾಯ್ದೆಯಲ್ಲಿ ಬ್ರಿಟಿಷು ಭಾರತಕ್ಕೆ ಬಂದಿದ್ರಿಂದ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗೆ ಬದಲಾಗಿದೆ, ನಮ್ಮ ಭಾರತೀಯರ ಮೇಲಾದಂತಹ ಪರಿಣಾಮಗಳೇನು, ಕಾಯ್ದೆಗಳು ಹೇಗೆ ಬೆಳವಣಿಗೆ ಹೊಂದಿತು ಅಂತ ನಮ್ಮ ಜ್ಞಾನಾರ್ಜನೆಗಾಗಿ ಕೂಡ ಈ ಒಂದು ಅಧ್ಯಾಯವನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ಹಾಗೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಈ ಕಾಯ್ದೆ ಬಗ್ಗೆ, ಹಲವಾರು ಕಾಯ್ದೆಯ ಪ್ರಮುಖ ಅಂಶಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಇದಿಷ್ಟು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಾಠ ಬಂದಾಗ ತುಂಬಾ ದೊಡ್ಡ ಪಾಠ. ಸೊ ಹಾಗಾಗಿ ಭಾಗ 1, ಭಾಗ 2, ಭಾಗ 3, ಇವತ್ತು ಭಾಗ 4ರಲ್ಲಿ ಈ ಪಾಠನ ಸಂಪೂರ್ಣವಾಗಿ ನಾವು ಕಲಿತಿದ್ದೀವಿ. ಮುಂದಿನ ತರಗತಿಗಳಲ್ಲಿ ಮತ್ತೆ ಹೊಸ ಹೊಸ ಪಾಠಗಳೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದ.